ಜೀವ ಜೀವನ ಎರಡನ್ನೂ ಒತ್ತೆ ಇಟ್ಟು ಆಶ್ರಮ ಮಾಡ್ತಾ ಇದ್ದೀರಿ. 9 ತಿಂಗಳಾಯ್ತು ಸರ್ ನಾನು ಮೊನೆ ಮುಖ ನೋಡಿ. ವಾರಕ್ಕೊಂದ್ಸಲ ಹೋಗ್ತೀನಿ. ಇದೇ ನಾನು ಸ್ನಾನ ಮಾಡೋ ಜಾಗ. ಬಚ್ಚಿಲು ಇದೆ, ಬಾತ್ರೂಮು ಇದೆ. 600 ಸಿನಿಮಾ ಮಾಡಿಬಿಟ್ಟು ಒಂದೇ ಬಚ್ಚಿಲು ಬಾತ್ರೂಮಲ್ಲಿ ಯಾರು ಸ್ನಾನ ಮಾಡ್ತಾರೆ? ಇಡೀ ದಿನ ಇಲ್ಲೇ ಮಲಗ್ತೀನಿ, ಇದೇ ಬಾಗ್ಲಲ್ಲಿ ಮಲಗ್ತೀನಿ. 2 ಗಂಟೆಗೆ ಸ್ಟೇಷನಿಂದ ಕರ್ಕೊಂಡು ಬರ್ತಾರೆ, 1 ಗಂಟೆಗೂ ಕರ್ಕೊಂಡು ಬರ್ತಾರೆ. ನಾನು ರೌಂಡ್ಸ್ ಹೋಗಿ ಕರ್ಕೊಂಡು ಬರ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಲ್ಲ, ಸಪೋರ್ಟ್ ಮಾಡಿ. ಯಾವಳೋ ಒಬ್ಳು ಹೇಳಿದ್ಲು ಅಂತ ನೀವು ಹೇಳ್ತಿರಲ್ಲ, ನನ್ನ ಹಿನ್ನೆಲೆ ಯಾಕೆ ನೋಡ್ಲಿಲ್ಲ ನೀವು? ನೋಡಿ. ಒಬ್ಳು ಶಶಿಕಲಾ ಕಲಾವಿದೆ ಅಂದ ತಕ್ಷಣ ನಂಬರ್ ಸಿಗಲ್ವಾ? ನನ್ನ ಮೊನ್ನ ಕೂರಿಸ್ಕೊಂಡು ಯಾಕೆ ಮಾತಾಡ್ಲಿಲ್ಲ ನೀವು? ನನಗೂ ಒಂದು ಫೋನ್ ಮಾಡ್ಬೋದಿತ್ತಲ್ಲ. ನನ್ನ ಪರ್ಸನಲ್ 1000 ಇರಲಿ ಸ್ವಾಮಿ, ನೀವ್ಯಾರು ನನ್ನ ಪರ್ಸನಲ್ ಬಗ್ಗೆ ಮಾತಾಡೋದಕ್ಕೆ? ಅದು ನನಗೆ ಸಂಬಂಧಪಟ್ಟಿದ್ದು. ನಾನು ರೋಡಲ್ಲಿ ಮಲಗ್ತೀನೋ, ಫುಟ್ಪಾತಲ್ಲಿ ಮಲಗ್ತೀನೋ, ಮನೇಲಿ ಮಲಗ್ತೀನೋ, ಅದು ನನ್ನ ಹಣೆ ಬರ. ನಿಮ್ಮನೆಗೆ ಊಟ ಬಟ್ಟೆಗೆ ಬಂದಿದ್ದೀನಾ? ನನಗೆ ಜಾಗ ಕೊಡಿ ಅಂತ ಬಂದಿದ್ದೀನಾ? ಇಲ್ವಲ್ಲ. ಫುಟ್ಪಾತಲ್ಲಿ ಇದೇ ಶಶಿಕಲಾ ಬಿದ್ದಾಗ ಎಷ್ಟು ದಿನ ಬಂದಿದ್ರಿ? 1 ದಿವಸನೂ ಬರಲಿಲ್ಲ. ಒಂದಿನ ನನಗೊಂದು ಊಟ ಕೊಟ್ಟಿಲ್ಲ ನೀವು. ಒಂದು ಹಾಕ್ಕೊಳಕ್ಕೆ ಒಂದು ಬಟ್ಟೆ ಕೊಡಲಿಲ್ಲ ರೋಡಲ್ಲಿದ್ದಾಗ. ಅವತ್ತೆಲ್ಲ ಎಲ್ಲೋಗಿದ್ರಿ? ಇದೇ ಆಶ್ರಮ 9 ತಿಂಗಳಿಂದ ನಡೆಸಿದ್ದೀನಲ್ಲ, ಗೊತ್ತಲ್ವಾ ನಿಮಗೆ? ಎಲ್ಲೂ ಒಂದು ಕಡೆ ಒಂದು ಪಾಯಿಂಟ್ ನೋಡಿಲ್ವಾ ನೀವು? ಬೇಡ ಸ್ವಾಮಿ, ನೀವು ನೋಡಿಲ್ಲ. ಶಶಿಕಲಾ ಕಲಾವಿದೆ ಅಂತ ನೋಡಿದ್ರಲ್ವಾ, ಅವಾಗ ಯಾರನ್ನಾದ್ರೂ ಕೇಳ್ಬೋದಿತ್ತು, ನಂಬರ್ ಕೊಡ್ತಿದ್ರು. ಮೇಡಮ್, ಈ ಥರ ನಿಮ್ಮ ಮೇಲೆ ಆರೋಪ ಬಂದಿದೆ, ಒಂದ್ಸಲ ನಿಮ್ಮ ಹತ್ರ ನಾನು ಮಾತಾಡ್ಬೋದಾ? ನೀವು ಬರೀರಿ, 1000 ಬರೀರಿ. ನಿಮಗೆ 10 ಜನ ಇದ್ರೆ ನನಗೊಬ್ರು ಇರ್ತಾರೆ. ದೇವರೊಬ್ಬ ಮೇಲೊಬ್ಬ ಇರ್ತಾನೆ ನಾನು ಮಾಡೋ ಕಷ್ಟಕ್ಕೆ. ನನಗೆಲ್ಲೋ ಒಂದು ಕಡೆಯಿಂದ ಊಟ ಬರುತ್ತಿಲ್ಲಿ. ಇವತ್ತು ನಾವೇನೂ ಇಲ್ಲ ಅಂತ ಕೂತಾಗ ಭಗವಂತ ಯಾರೋ ಒಂದು ಕಡೆಯಿಂದ ಊಟ ಕಳಿಸ್ತಾನೆ. ಮೇಲೊಬ್ಬ ದೇವರಿದ್ದಾನೆ. ಮನುಷ್ಯರು ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನನಗೆ ತುಂಬ ಬೇಜಾರಾಯಿತು. ನಿನ್ನೆಯಿಂದ ಸಿಕ್ಕಾಪಟ್ಟೆ ನೋವಾಯಿತು. ಅದೇನಾಗುತ್ತೋ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಮನೆಗೆ ನುಗ್ಗಿದ್ಮೇಲೆ ಅವ್ರ ಮನೆಗೆ ನುಗ್ಗೋದು ನಾನೇನು ದೊಡ್ಡ ವಿಷಯ ಅಲ್ಲ ಸರ್. ಶಶಿಕಲಾ ಸುಮ್ಮನೆ ಇದ್ದಾಳೆ ಅಂದರೆ ಏನೋ ಒಂದು ಮಾಡ್ತಾಳೆ. ನಿಮ್ಮ ಲೈಫ್ನ ಜೀವ ಮತ್ತು ಜೀವನದ ಹಾರ್ಡ್ ಜರ್ನಿ ಅಂತ ಹೇಳ್ಬೋದಲ್ವ ಸರ್? ಇಷ್ಟಿಷ್ಟುದ ಚಾಕು ಇಟ್ಕೊಂಡ್ಬಂದಿರ್ತಾರೆ ಸರ್. ಯಾಕೆಂದರೆ ಅವ್ರು ರೋಡಲ್ಲಿ ಇರ್ತಾರೆ ಸರ್. ಅವ್ರಿಗೆ ಅರಿವೇ ಇರಲ್ಲ ಸರ್. ರೋಡಲ್ಲಿದ್ದಾಗ ಅವ್ರಿಗೆ ಪ್ರಜ್ಞೆ ಇರಲ್ಲ ಸರ್. 6 ತಿಂಗಳು ರೋಡಲ್ಲಿ ಇರ್ತಾರೆ ಸರ್. 1 ವರ್ಷ ರೋಡಲ್ಲಿ ಇರ್ತಾರೆ ಸರ್. 3 ತಿಂಗಳು ರೋಡಲ್ಲಿ ಇರ್ತಾರೆ ಸರ್. ಅವಾಗ 112ಗೆ ಫೋನ್ ಮಾಡ್ತಾರೆ, ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತಾರೆ. ಅವರು ನಮ್ಮ ತುಂಬ ಆಶ್ರಮ ಸರ್, ನಾನೊಬ್ಳೇ ಅಂತಲ್ಲ, ಎಲ್ಲ ಆಶ್ರಮಕ್ಕೂ ಕಳಿಸ್ಕೊಡ್ತಾರೆ. ಅವಾಗ ನಾವು ಕರ್ಕೊಂಬಂದು ಇಟ್ಕೊಳ್ತೀವಿ ಸರ್. ಕೆಲವು ಸಮಯದಲ್ಲಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಸರ್. ಅವ್ರ ಪಕ್ಕದಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲಲ್ಲ ಸರ್. ಒಬ್ಬಳೇ 2 ಗಂಟೆಲಿ 2 ವೀಲರಲ್ಲಿ ಬರ್ತೀನಿ ಸರ್. ಅದೆಲ್ಲ ನೀವು ಒಂದ್ಸಲ ನೋಡಿದ್ರೆ ಈ ಥರ ಕಮೆಂಟು, ಈ ಥರ ಮೆಸೇಜು ಹಾಕ್ತಿರ್ಲಿಲ್ಲ ಸರ್. ದಯವಿಟ್ಟು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ನೀವು ಖುದ್ದಾಗಿ ಹೋಗಿ, ಪ್ರತಿಯೊಂದು ಕಡೆ ಹೋಗಿ. ನನ್ನ ಆಶ್ರಮ ಬಿಟ್ಬಿಡಿ, ನೀವೆಲ್ಲೇ ಹೋಗಿ ಒಂದು ಸಲ ಒಂದು ವಿಸಿಟ್ ಕೊಡಿ. ಒಂದ್ಸಲ ಹೋಗಿ ನೀವು ಖುದ್ದಾಗಿ ಕಣ್ಣಲ್ಲಿ ನೋಡಿಬಿಟ್ಟು ನಾವು ಇಂಥದ್ದು ಮಾಡಿಸ್ತೀವಿ ಅಂತ ಮಾಡಿಸಿ, ಒಂದು ಊಟ ಕೊಡ್ತೀವಿ ಅಂತ ಹೇಳಿ, ತಪ್ಪೇನಿಲ್ಲ. ಇಲ್ಲ ಅವ್ರ ಹಿನ್ನೆಲೆ ನೀವು ತಿಳ್ಕೊಳ್ಳಿ. ಅವ್ರದ್ದು ವಿಡಿಯೋ ಇರುತ್ತೆ, ಎಲ್ಲವೂ ಇರುತ್ತೆ. ಯಾರೂ ಇಲ್ಲದೆ ಯಾರೂ ಮಾಡಲ್ಲ ಸರ್. ತಿಳ್ಕೊಳ್ಳಿ, ನೋಡಿ, ನಿಮ್ಮ ಕೈಯಲ್ಲಾಗಿದ್ದನ್ನು ಸಹಾಯ ಮಾಡಿ ಅಂತಲೇ ಕೇಳ್ತೀನಿ ಸರ್ ನಾನು. ಓಕೆ ಮೇಡಮ್, ಇಷ್ಟು ನಿಮ್ಮ ಲೈಫ್ನ, ಸಿನಿಮಾ ರಂಗ, ಆಶ್ರಮ ಎಲ್ಲ ಜರ್ನಿ ಬಗ್ಗೆ ಹೇಳಿದ್ರಿ. ಕೊನೆಯದಾಗಿ ನಿಮ್ಮ ಸಿನಿಮಾದ ಅಭಿಮಾನಿಗಳು ಅಥವಾ ಆಶ್ರಮಕ್ಕೆ ಬರ್ತಕ್ಕಂಥ ದಾನಿಗಳು, ಸಹಾಯಕರು ಎಲ್ರಿಗೂ ಓವರಾಲ್ ಆಗಿ ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಕೊನೆ ಮಾತು ಸರ್. ಎಲ್ಲದಕ್ಕಿಂತ ಒಂದು ವಿಷಯ ಲಾಸ್ಟಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳ್ಬಾರ್ದು ಅಂತೀನಿ. ಸಮಯ ಸಂದರ್ಭ ಹೇಳಬೇಕಾಗತ್ತೆ. 20 ವರ್ಷ ಇಂಡಸ್ಟ್ರಿಯಲ್ಲಿ ಮುಚ್ಚಿಟ್ಟಿರ್ತೀನಿ. 20 ವರ್ಷ ಒಂದು ಹೆಣ್ಮಗಳು ಮನೆಯಲ್ಲಿ ಒಬ್ಬ ಗಂಡಸಿಲ್ಲದೆ ಜೀವನ ಮಾಡಿರ್ತೀನಿ. 20 ವರ್ಷ ಇಂಡಸ್ಟ್ರಿಯಲ್ಲಿ ಮುಚ್ಚಿಟ್ಟಿರ್ತೀನಿ. ನಮ್ಮ ಮನೆಯವರು ತೀರ್ಕೊಂಡು 20 ವರ್ಷ ಆಗತ್ತೆ. ನನ್ನ ಮಗ ಇನ್ನೂ ಚಿಕ್ಕವನು, ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. 14 ವರ್ಷ ನನಗೆ ಮದುವೆ ಆದಾಗ, 19 ವರ್ಷ 20 ವರ್ಷಕ್ಕೆ ನನ್ನ ಜೀವನ ಮುಗ್ದೋಗಿರುತ್ತೆ. ರೋಡಲ್ಲಿ ಬೀಳ್ತೀವಿ. ನನ್ನ ಮಗ ಇನ್ನೂ ಚಿಕ್ಕವನು. ನಾವು ಸತ್ಯಣ್ಣ ಮಲಗಿಸ್ಕೊಂಡಿದ್ರೆ ನಮ್ಮ ಮನೆಯವ್ರನ್ನ, ಅಮ್ಮ ಪಟಾಕಿ ಹೊಡಿತೀನಿ ಬಾ, ಅಪ್ಪ ತಂದು ಕೊಟ್ಟಿದ್ದಾರೆ. ಇದೇ ದೀಪಾವಳಿ. ಮಗನಿಗೆ ಅರಿವಿಲ್ಲ, ನನ್ನ ತಂದೆ ಇಲ್ಲ ಅನ್ನೋದು ಮಗನಿಗೆ ಸ್ವಲ್ಪನೂ ನಾಲೆಡ್ಜ್ಗೆ ಗೊತ್ತಾಗ್ತಾ ಇಲ್ಲ. ಅವರಪ್ಪ ಹಿಂದಿನ ದಿನ
ಪಟಾಕಿ ತಂದು ಕೊಟ್ಟಿರ್ತಾರೆ, ಅದು ಹೊಡಿತೀನಿ ಬಾರಮ್ಮ, ಅವ ಎದ್ದು ಬಾ ಅಂತ ಎಳ್ದಾಡ್ತಾನೆ. ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಅಂತಾರೆ. ಚಿಕ್ಕಮಂಗ್ಳೂರಿಂದ ಮೈಸೂರಿಗೆ ನನ್ನ ಮಗನ್ನ ಕರ್ಕೊಂಡು ಬರ್ತೀವಿ, ಗಂಡನ ಮನೆಯಿಂದ ಆಚೆ ಹಾಕ್ತಾರ? ಕರ್ಕೊಂಡು ಹೋಗಿ ಅಂತಾರೆ. ಅಮ್ಮನ ಮನೆಯವ್ರು ಕರ್ಕೊಂಡು ಬರ್ತಾರೆ, 2 ಗಂಟೆಯಲ್ಲಿ ಸ್ನಾನ ಮಾಡಿಸ್ತಾರೆ. ಮೈಸೂರಿಗೆ ಬರೋಷ್ಟರಲ್ಲಿ 2 ಗಂಟೆ ಆಗುತ್ತೆ. ಅಮ್ಮನ ಮನೇಲಿ ಸ್ನಾನ ಮಾಡಿಸ್ತಾರೆ. ಯಾವ ಹೆಣ್ಣು ಮಕ್ಕಳಿಗೂ ಆ ನರಕ ಬೇಡ. 20 ವರ್ಷ ನಾನು ಎದೆಲ್ಲಿ ಬಚ್ಚಿಟ್ಕೊಂಡಿರ್ತೀನಿ ನೋವುನ, ಎಲ್ಲೂ ಇಂಡಸ್ಟ್ರಿಲಿ ಹೇಳಿಲ್ಲ. ಯಾಕೆಂದ್ರೆ ಒಬ್ಳೆ ಇದ್ದಾಳೆ ಅಂದ್ರೆ ಬದುಕೋದು ಕಷ್ಟ ಆಗುತ್ತೆ. ಮಗುನ ಬೇರೆ ರೀತಿ ನೋಡ್ತಾರೆ. ತಂದೆ ಇಲ್ಲ ಅಂತ ಅವ್ನಿಗೆ ಯಾರೂ ಅನ್ಬಾರ್ದು. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇಬ್ರು ಸಾಯಕ್ಕೆ ಹೋಗ್ತೀವಿ. ಪಕ್ಕದಲ್ಲಿ ಕೆರೆ. ಅಮ್ಮ ಮಾಮನ ಮನೆಗೆ ಹೋಗೋಣ ಬಾ ಅಮ್ಮ ಅಂತ ಕರೀತಾನೆ. ಚಳಿ, 2 ಗಂಟೆ ರಾತ್ರಿ ಎಲ್ಲ ಒಂದು ಮರದ ಕೆಳಗಡೆ ನಾನು ಹುಟ್ಟಿರೋ ಸೀರೆನ ಬಿಚ್ಚಿಬಿಟ್ಟು ನನ್ನ ಮಗನಿಗೆ ಸುತ್ತಿ ತೊಡೆ ಮೇಲೆ ಮಲಗಿಸ್ಕೊಳ್ತೀನಿ. ಬೆಳಗ್ಗೆ ಎದ್ದು ಆ ಸೀರೆನ ನಾನು ಸುತ್ಕೊಳ್ತೀನಿ. ನರಕದ ಜೀವನ ಬದುಕಲೇಬೇಕು ನನ್ನ ಮಗನಿಗೋಸ್ಕರ. ಅಲ್ಲಿಂದ ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಹೋದ್ರೆ ನನ್ನ ಮಗ ಬೀದಿಗೆ ಬೀಳ್ತಾನೆ. ನನ್ನ ಮಗನಿಗೋಸ್ಕರ ಬದುಕಲೇಬೇಕು ನಾನು ಅಂತ ಅಲ್ಲಿಂದ ಬದುಕ್ತೀನಿ. ಅಲ್ಲಿಂದ ಬೆಂಗಳೂರಿಗೆ ಬರ್ತೀವಿ. ಹುಟ್ಟು ಬಟ್ಟೆ ಅವತ್ತು ಅಕ್ಕನ ಮನೆಗೆ ಬರ್ತೀನಿ, ಅಣ್ಣನ ಮನೆಗೆ ಬರ್ತೀನಿ. ಅವರೇ 2 ವರ್ಷ ಕಾಪಾಡ್ತಾರೆ ನನ್ನ. ಆಮೇಲೆ ಚಿಕ್ಕದಾಗಿ ಒಂದು ರೂಮ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದೊಂದೇ ಜೀವನ ಸ್ಟಾರ್ಟ್ ಆಗುತ್ತೆ. ಹಸುವು ಇದೇ ಮಲ್ಲೇಶ್ವರಂ 8th ಕ್ರಾಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಹಸುವಾಗುತ್ತೆ. ದುಡ್ಡಿಲ್ಲ, ಕಾಸಿಲ್ಲ. ಯಾರೋ ಊಟ ತಿಂತಾ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ಸುತ್ತೆ. ಹಸು ಆಗ್ಲೂ ನನ್ನ ಮಗ ಕಣ್ಣಿಗೆ ಕಾಣ್ತಾನೆ. ಹಸು ದಿನಗಳೇ ಇವತ್ತು ಇದಕ್ಕೂ ಒಂದು ಪಿಲ್ಲರ್. ಆಶ್ರಮಕ್ಕೆ ಅವತ್ತು 2 ಹೊತ್ತು 3 ಹೊತ್ತು ಊಟ ಇಲ್ಲ ಅಂದ್ರೂ ನಾನು ಬದುಕಿದ್ದೀನಿ. 20 ವರ್ಷ ಇದರಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ಇದನ್ನು ಒಂದು ಹೆಣ್ಣಾಗಿ. ಆಶ್ರಮ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ಒಂದು ಚಾನಲಲ್ಲಿ ಹೇಳಿಕೆ ಕೊಡ್ತೀನಿ. ಈ ಥರ ಇಡೀ ಚಿತ್ರರಂಗ ತುಂಬ ಜನ ಫೋನ್ ಮಾಡ್ತಾರೆ, ಇಷ್ಟು ನೋವನ್ನು ಇಟ್ಕೊಂಡಿದ್ದ ನೀನು, ಅಷ್ಟು ಚೆನ್ನಾಗಿದೆ ನಮ್ಮ ಹತ್ರ ಎಲ್ಲ. ಯಾಕೆ ಹೇಳ್ಕೊಂಡೆ ಅಂದರೆ, ಇವತ್ತು ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ, ಸೊಸೆ ಬಂದಿದ್ದಾಳೆ, ಒಂದು ಮಗು ಇದೆ. ಇವತ್ತು ನನಗೆ ಭಯ ಇಲ್ಲ. ನಾನು ಸತ್ರು ನನ್ನ ಜಾಗಕ್ಕೆ ನನ್ನ ಸೊಸೆ ಇದ್ದಾಳೆ. ಇವತ್ತು ಹೆದರಿಕೆ ಇಲ್ಲ, ಏನಕ್ಕೂ ಭಯ ಇಲ್ಲ ಅನ್ನೋ ವಿಷಯಕ್ಕೋಸ್ಕರ ನಾನು ಹೇಳ್ಕೊಳ್ತೀನಿ. ಅವತ್ತು ಅಲ್ಲಿವರೆಗೂ ಹೇಳ್ಕೊಂಡಿರಲ್ಲ ನನ್ನ ಲೈಫು. ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನಾದರೂ ಚಿಂತೆ ಇಲ್ಲ, ಭಯ ಇಲ್ಲ. ಅವತ್ತು ಕೊರಗ್ತಿದ್ದೆ, ನಾನು ಹೋಗ್ಬಿಟ್ರೆ ನನ್ನ ಮಗನ ಯಾರು ನೋಡ್ತಾರೆ, ಬೀದಿಲಿ ಬಿದ್ದೋಗ್ಬಿಡ್ತಾನೆ. ನಾನು ಊಟ ಕೊಡ್ತೀನಿ ಅಂದರೆ ಯಾರು ಊಟ ಕೊಡ್ತಾರೆ? ನನ್ನನ್ನೇ ಯಾರು ಅವ್ರು ನೋಡಲಿಲ್ಲ. ಬೀದಿಲಿ ಬಿಡಬಾರ್ದು ನನ್ನ ಮಗನ್ನ. ಎಷ್ಟೇ ಕಷ್ಟ ಆದರೂ ನಾನು ಸಾಕಬೇಕು. ಇದರಲ್ಲಿ ಇಟ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ. ಆ ಹಸುವು, ಆ ಕಷ್ಟ, ಆ ನೋವು 600 ಸಿನಿಮಾ ಮಾಡಿಸುತ್ತೆ, ಹಾಸ್ಪಿಟ್ಲಿಗೆ ಕೆಲಸ ಮಾಡಿಸುತ್ತೆ,
ಗಾರ್ಮೆಂಟ್ಸ್ ಕೆಲಸ ಮಾಡಿಸುತ್ತೆ. ಇವತ್ತು ದೇವ್ರು ಕೊಟ್ಟಂಗೆ ಚೆನ್ನಾಗಿದ್ದೀನಿ. ಇಷ್ಟೊಂದು ನೋವನ್ನ ಇಟ್ಕೊಂಡು ಕೂಡ ಸ್ಕ್ರೀನ್ ಮೇಲೆ ನಗ್ನಗ್ತಾ ನಿಭಾಯಿಸಿದ್ದೀರಾ ಮೇಡಮ್. ಎಷ್ಟು ಕಷ್ಟದ ಪರಿಸ್ಥಿತಿಗಳನ್ನ ನೆನೆಸ್ಕೊಂಡು ತುಂಬ ನೋವಾಗುತ್ತೆ. ನನ್ನ ನೀವ್ ಹೇಳ್ತಾ ಮಗನಿಗೋಸ್ಕರ ಇದ್ರಿ. ಸರ್ ನಾನು ಬದುಕಿರೋದು. ಇವತ್ತು ಜೀವನ ಇಟ್ಟಿರೋದು ಅವನಿಗೋಸ್ಕರ. ನನ್ನ ಬ್ಯಾಕ್ ಸಪೋರ್ಟ್ ಅವನೇ. ಯಾರಾರ ನಿನಗೆ ಯಾರು ಅಂತ ಕೇಳಿದ್ರೆ ನನ್ನ ತಾಯಿ ಬಗ್ಗೆ ಹೇಳ್ತೀನಿ, ಆಮೇಲೆ ನನ್ನ ಮಗನ ಬಗ್ಗೆ ಹೇಳ್ತೀನಿ. ನಮ್ಮ ತಾಯಿ ಆಶೀರ್ವಾದ, ತಂದೆ ತಾಯಿದು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ. ಆ ಹಸು ನನಗೆ 3 ಹೊತ್ತು ನನಗೆ ಬಿರಿಯಾನಿ ಊಟ ಹಾಕೋಕ್ಕಾಗಲ್ಲ, ಮುಷ್ಟಾನ್ನ ಭೋಜನ ಕೊಡೋಕ್ಕಾಗಲ್ಲ. 2 ಹೊತ್ತು 3 ಹೊತ್ತು ಎಷ್ಟೋ ಅಂಬ್ಲಿ ಆಗಲಿ ಗಂಜಿ ಆಗಲಿ ಇರೋರಿಗೆ ಕೊಟ್ಟು ಒಳಗಡೆ ಇಟ್ಟು ಅವ್ರನ್ನ ಕಾಪಾಡ್ತಾ ಇದ್ದೀನಿ ಸರ್. ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾನೇನು ಕಳ್ತನ ಮಾಡ್ತಾ ಇಲ್ಲ, ಯಾರನ್ನೋ ತಂದು ಮಾಡಬಾರ್ದು ಮಾಡ್ತಾ ಇಲ್ಲ. ಇಲ್ಲಿ ಭಯ ಪಡೋಕ್ಕೆ ನಾನು ಇನ್ನೊಬ್ಬರನ್ನ ಕರ್ಕೊಂಡು ಬರಬೇಕಲ್ವ ಸರ್ ಗಾಡಿಯಲ್ಲಿ, ಆ ಥರದ್ದು ನಾನು ಕೇಳ್ತೀನಿ ಸರ್. ಇಷ್ಟು ನೋವುಗಳಲ್ಲೂ ನನ್ನ ಜೀವನ ಮಾಡ್ತಾಯಿದ್ದೀನಿ. ಸಿನಿಮಾಗಳು ಮಾಡಿದೆ, ಆಶ್ರಮ. ಯಾಕೆ ಈ ಜಾಗ ನಾನು ಆರಿಸ್ಕೊಂಡೆ ಅಂದರೆ, ಅವತ್ತು ಊಟ ಇರಲಿಲ್ವಲ್ಲ, ಅವತ್ತು ನನಗೆ ಯಾರಾದರೂ ಊಟ ಕೊಟ್ಟು ಜಾಗ ಕೊಟ್ಟಿದ್ರೆ ಎಲ್ಲೋ ಬದುಕ್ಬಿಡ್ತಿದ್ದೆ ಸರ್. ಹಸುವೇ ನನಗೆ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು. ನನ್ನ ಹಸು ಇವತ್ತು ಅಷ್ಟೇ. ಎಲ್ಲೋ ಹೋಗ್ತೀನಿ, ಎಲ್ಲೋ ಬರ್ತೀನಿ, ಯಾವಾಗಲೂ ಊಟ ಮಾಡ್ತೀನಿ, ಮನೆ ಅನ್ನೋದೇ ಮರೆತು ಬಿಟ್ಟಿದ್ದೀನಿ. 9 ತಿಂಗಳಿಂದ ನನ್ನ ಇಡೀ ಜೀವನ ಮುಡುಪಾಗಿಟ್ಬಿಟ್ಟಿದ್ದೀನಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಡನ್ನ ಕಷ್ಟಪಡ್ತೀನಿ ಸರ್. ಕಳ್ಕೊಂಡು ತನ್ನ ಮಡಿಲನ್ನ ಮಗನಿಗೆ ಸ್ವರ್ಗವಾಗಿ ಮೀರಿಸ್ಕೊಂಡು ಅವತ್ತು ನಿಮ್ಮ ಮಡಿಲು ಮಗನನ್ನ ಸಾಕಿದ ಮಡಿಲು ಇವತ್ತು 100 ಜನನ ಸಾಕ್ತಾ ಇದೆ. ಅದಕ್ಕೆ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇಟ್ಟಿರೋ ಸರ್. ತಾಯಿ ಯಾವತ್ತೂ ಮಕ್ಕಳನ್ನ ಬಿಡಲ್ಲ, ಯಾವತ್ತೂ ಮಕ್ಕಳನ್ನ ಬಿಡಲ್ಲ. 10 ಮಕ್ಕಳಾದರೂ ಸಾಕ್ತಾಳೆ, 9 ಮಕ್ಕಳಾದರೂ ಸಾಕ್ತಾಳೆ. ಮಕ್ಕಳು ಏನೇ ತಪ್ಪು ಮಾಡಿರಲಿ, ಸರಿ ಮಾಡಿದ್ರು ಅವಳು ಹೊಟ್ಟೆ ಒಳಗೆ ಹಾಕ್ಕೊಳ್ತಾಳೆ, ಅವ್ರು ತಪ್ಪು ಮಾಡಿದ್ರು ಹೊಟ್ಟೆ ಒಳಗೆ, ಅವ್ರು ಎಂಥದೇ ಮಾಡಿರಲಿ ಸರ್, ನನ್ನ ಮಗು ಸರಿ ಅನ್ನೋಳು ಏಕೈಕ ವ್ಯಕ್ತಿ ಅಂದರೆ ತಾಯಿ. ಅವಳು ಬಿಟ್ಟರೆ ಜಗತ್ತಲ್ಲಿ ಯಾರೂ ನನ್ನ ಮಕ್ಕಳು ಸರಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಂಥ ತಪ್ಪು ಮಾಡಿರಲಿ ಸರ್. 14 ವರ್ಷದ ಹುಡುಗಿರು ನಾನು ಕರ್ಕೊಂಡೋಗಿ ಮನೆಗೆ ಬಿಟ್ಟಿದ್ದೀನಿ ರೈಲ್ವೆ ಸ್ಟೇಷನಲ್ಲಿ. 14 ವರ್ಷದ ಹುಡುಗಿ ಮನೆ ಬಿಟ್ಟು ಬಂದಾಗಲೂ ನಾನು ಕರ್ಕೊಂಡೋಗಿ ಮನೆ ಸೇರಿಸಿದ್ದೀನಿ. ತುಂಬ ಜನ ಮನೆಗೆ ಸೇರಿಸಿದ್ದೀನಿ ಸರ್. ಇವತ್ತು ತಾಯಿ ಅನ್ನೋ ಪದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಉದಾಹರಣೆ ನಾನೇ.